ಈ ಭಾಗದಲ್ಲಿದ್ದಂಥ ರೈತರಿಗೆ ಸಮಸ್ಯೆ ಆದಂಥ ಟೈಮಲ್ಲಿ ಅದು ನ್ಯಾಯವಾದಂಥ ಹೋರಾಟವನ್ನು ಮಾಡಬೇಕು ಅನ್ನೋಂಥ ಕಾರಣದಿಂದ ಇವತ್ತು ಎಲ್ಲರೂ ಕೂಡ ನಾವು ಸೇರಿದ್ದೀವಿ. ಯಾಕಂದರೆ ಭಗವಂತನ ಆಶೀರ್ವಾದದಿಂದ ಪ್ರಕೃತಿಯಿಂದ ಯಾವತ್ತೂ ಕೂಡ ಇಷ್ಟು ದೊಡ್ಡ ಮಳೆ ನಾವು ನೋಡಿದ್ದಿಲ್ಲ. ಯಾಕಂದರೆ ಇವತ್ತು ವೆಸ್ಟರ್ನ್ ಘಾಟ್ಸದಲ್ಲಿ ಇವತ್ತು ಎಷ್ಟು ಮಳೆ ಸುರಿತಾ ಇದೆ ಅಂದ್ರೆಗಿನ ನಮ್ಮ 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 ಜೀವನದಲ್ಲಿ ಯಾವತ್ತೂ ಕೂಡ ಇಷ್ಟೊಂದು ದೊಡ್ಡ ಮಳೆ ಸುರಿದಿರುವಂಥದ್ದು ನಾವು ನೋಡಿದ್ದಿಲ್ಲ. ಅಷ್ಟೊಂದು ನೀರು ಹರಿದು ಅದು ನಮ್ಮ ತುಂಗಭದ್ರೆಗೆ ಬಂತು. ಇವತ್ತು ತುಂಗಭದ್ರೆಗೆ ಬಂದ ನಂತರ ನಮಗೆ ಏನು ನಾವು ತಪ್ಪು ಮಾಡಿವೋ ಇಲ್ಲಿದ್ರೆ ನಾವೇನು ಪಾಪ ಮಾಡಿವೋ ಅಂತೇಳಿ ಒಂದು ಗೊತ್ತಾಗಿಲ್ಲ. ಯಾಕಂದ್ರೆ ಈ ಭಾಗದಲ್ಲಿದ್ದಂಥ ಜನರು ನಮ್ಮ ತುಂಗಭದ್ರಾ ಜಲಾಶಯ ಅನ್ನುವಂಥದ್ದು ಜೀವನಾಡಿ, ನಮಗೆ ಜೀವನದಿಯಾದಂಥ ತುಂಗಭದ್ರದಲ್ಲಿ ನಮಗೆ ಬೇಕಾದಂಥ ಪಾಲು ಸವಲತ್ತು ಈಗಿದ್ದಂಥ ಸರ್ಕಾರ ಕೊಡಬೇಕಾಗಿತ್ತು. ಆ ಏನು ಕೊಡಬೇಕು ಆದಂಥ ವಿಚಾರದಲ್ಲಿ ನಮ್ಮ ಭಾಗಕ್ಕೆ 2 ಬೆಳೆಗಳಿಗೆ ನೀರು ಕೊಡಲೇಬೇಕು ಅನ್ನೋಂಥ ಒತ್ತಾಯವನ್ನು ಮಾಡೋಕ್ಕೋಸ್ಕರವಾಗಿ ನಾವೆಲ್ಲರೂ ಕೂಡ ಸೇರಿದ್ವಿ. ಇವತ್ತು 2 ಬೆಳೆಗೆ ನೀರು ಕೊಡಬೇಕು ಅನ್ನೋಂಥ ವಿಚಾರ ಬಂದಂಥ ಟೈಮಲ್ಲಿ ಅನೇಕ ಉದಾಹರಣೆಗಳು ಇದಾವ. ಅನೇಕ ಬಾರಿ ಕೂಡ ನಮ್ಮ ಎಲ್ಲ ಹಿರಿಯರ ಆಶೀರ್ವಾದದಿಂದ ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಂಥ ಟೈಮಲ್ಲಿ ಆಗಿರ್ಬೋದು, ಇತರ ಸರ್ಕಾರಗಳಿದ್ದಂಥ ಟೈಮಲ್ಲಿ ಆಗಿರ್ಬೋದು, ಅನೇಕ ಬಾರಿ ಭದ್ರಾದಿಂದ ನೀರನ್ನು ತರಿಸಿ ಈ ಭಾಗದ ಜನರಿಗೆ 2-3 ಬಾರಿ ಆಗಿರ್ಬೋದು, ಬಹುಶಃ ನನಗೆ ಗೊತ್ತಿರೋಂಥ ಪ್ರಕಾರ ಒಂದು 2-3 ಬಾರಿ ಈ ಭಾಗದ ಜನರಿಗೆ 2 ಬೆಳೆಗೆ ನೀರು ಕೊಡಿಸುವಂಥ ಕೆಲಸ ನಮ್ಮೆಲ್ಲ ನಾಯಕರು ಮಾಡಿದ್ದಾರೆ. ಸಂತೋಷ ಇದ್ದಾರೆ. ಇವತ್ತು ಕೂಡ ನೆನೆಸ್ತಾರ ಜನರು. ರಾಯಚೂರಿನ ಕೊನೆಯ ಭಾಗದಲ್ಲಿ ಹೋದಂಥ ಟೈಮಲ್ಲಿ ಅವ್ರು ನೆನೆಸ್ತಾರ, ಇಲ್ರಿ ಬಿಜೆಪಿ ಸರ್ಕಾರ ಇತ್ತು, ಮುಂಚೆ ನೀವೆಲ್ಲರೂ ಕೂಡ ನಾಯಕರಿದ್ರಿ, ಅವತ್ತು ನಮಗೆ ನೀರು 2 ಬೆಳೆಗಳಿಗೆ ನೀರು ಸಿಗ್ತಾ ಇತ್ತು. ಇವತ್ತು ಈ ಭಾಗದಲ್ಲಿ ಗೆದ್ದಂತ ಯಾವುದೇ ಶಾಸಕರಾಗಿರ್ಬೋದು, ಇವತ್ತು ಆಡಳಿತ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿರ್ಬೋದು, ಅವರು ಯಾವುದನ್ನ ಒಂದು ವಿಚಾರದಲ್ಲಿ ಆಗಲಿ ಧ್ವನಿ ಎತ್ತಿ ಮಾತಾಡಂತ ಕೆಲಸ ಮಾಡಿದ್ದಾರೆ ಅನ್ನೋಂಥ ಪ್ರಶ್ನೆಯನ್ನು ಕೇಳಬೇಕಾಗುತ್ತೆ. ಯಾಕಂದ್ರೆ ಇವತ್ತು ಅವತ್ತಿನ ಸಂದರ್ಭದಲ್ಲಿ 19ನೇ ಗೇಟ್ ಕೊಚ್ಚಿಕೊಂಡಾಯ್ತು. 19ನೇ ಗೇಟ್ ಕೊಚ್ಚಿಕೊಂಡಂತ ದಿನಾಂಕ ಏನು? 10ನೇ ತಾರೀಕು 8ನೇ ತಿಂಗಳು 2024ರಂದು 19ನೇ ಗೇಟ್ ಕೊಚ್ಚಿಕೊಂಡಾಯ್ತು. ಈ 19ನೇ ಗೇಟ್ ಕೊಚ್ಚಿಕೊಂಡಂತ ಟೈಮಲ್ಲಿ ಯಾರು ಬಂದ್ರು? ಜಲಸಂಪನ್ಮೂಲ ಮಂತ್ರಿಗಳಾದಂಥ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ DK ಶಿವಕುಮಾರ್ ಅವರು ಬಂದರು. ನಮಗೆ ಸಂತೋಷ ಆಯಿತು. ಅವ ಎಷ್ಟು ಜಲ್ದಿ ಸ್ಪಂದಿಸಿದ್ರಪ್ಪ ಅಂತೇಳಿ. ನಮಗೆ ಏನಪ್ಪ ಇಷ್ಟೊಂದು ಆವೇಶದಿಂದ ಬಂದು ಅವ್ರು ಬಂದಂಥ ಟೈಮಲ್ಲಿ ಆಯ್ತಪ್ಪ, ನಮಗಂತೂ ಸಂತೋಷ ಆಯಿತು. ಯಾಕಂದ್ರೆ ನೀರು ಇನ್ಫ್ಲೋ ಜಾಸ್ತಿ ಆಗ್ತಾ ಇತ್ತು. ಇನ್ಫ್ಲೋ ಜಾಸ್ತಿ ಆಗೋಂಥ ಟೈಮಲ್ಲಿ ಅವ್ರು ಬಂದ ತಕ್ಷಣನೇ ಆ 19ನೇ ಗೇಟ್ ಏನು ಕೊಚ್ಕೊಂಡು ಹೋಗಿದ್ದೇನೋ ಅವ್ರು ಹೇಳಿದ್ರು, ಅದನ್ನು ಸರಿಪಡಿಸ್ಕೊಡ್ತೀವಿ ಅನ್ನೋಂಥ ಮಾತನ್ನು ಕೂಡ ಹೇಳಿದರು. ಹೇಳಿದಂಥ ಟೈಮಲ್ಲಿ 3 ತಿಂಗಳು, ಅದು 3 ತಿಂಗಳಂದ್ರೆ ಏಪ್ರಿಲ್ ಮೇ ಜೂನ್ನಲ್ಲಿ 3 ತಿಂಗಳ ಒಳಗಡೆ ಸರಿಪಡಿಸ್ಕೊಡ್ತೀವಿ ಅಂತ ಹೇಳಿದ್ರು. ಹೇಳಿದ ಮೇಲೆ ಮತ್ತೆ ಕನ್ನಯ್ಯ ಅವರು ಒಂದು ರಿಪೋರ್ಟ್ ಕೊಡ್ತಾರ. ಏನ್ ರಿಪೋರ್ಟ್ ಕೊಡ್ತಾರ ಕನ್ನಯ್ಯ ಸಾಹೇಬ್ ಅವರು? ನೋಡ್ರಿ, ಇವತ್ತು ಏನು ನೀವು 1 ಗೇಟ್ ರಿಪೇರಿಯನ್ನು ಮಾಡಿಸ್ಕೊಂಡಿದ್ರು, ಎಲ್ಲ ಗೇಟ್ ಡ್ಯಾಮೇಜ್ ಆಗಿದಾವ. ಎಲ್ಲ ಗೇಟ್ ಡ್ಯಾಮೇಜ್ ಆಗಿದಾವ ಅಂತೇಳಿ ಕನ್ನಯ್ಯ ಅವರು ರಿಪೋರ್ಟ್ ಕೊಟ್ಟರು. ರಿಪೋರ್ಟ್ ಕೊಟ್ಟ ನಂತರ ಇವತ್ತು ಎಷ್ಟು ತಿಂಗಳಾಗ್ತಾ ಇದೆ? 16 ತಿಂಗಳು, 14 ತಿಂಗಳು ಅನ್ಕೊಳ್ರಿ. ಆದ್ರೆ 16 ತಿಂಗಳದಿಂದ ಇದೇ ಹೇಳ್ಕೊಂತ ಹೋಗೋದೇನಾ? ಜಲಸಂಪನ್ಮೂಲ ಮಂತ್ರಿಗಳು, ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಅವರು ಕನ್ನಯ್ಯ ಅವರು ರಿಪೋರ್ಟ್ ಕೊಟ್ಟಿದ್ದ ನಂತರ ಅವ್ರು ಏನು ಹೇಳಿದ್ರು? ಎಲ್ಲ ಗೇಟ್ಗಳು ದುರಸ್ತಿಯನ್ನು ಮಾಡಬೇಕು ಅಂತೇಳಿ ಅವರು ರಿಪೋರ್ಟ್ ಕೊಟ್ಟ ನಂತರ ಅವತ್ತು ಬಂದ್ರು.
ಆ ರಿಪೋರ್ಟ್ ತಗೊಳ್ಳೋ ಸಲುವಾಗಿ ಅಲ್ಲಿಗೆ ಬಂದು ತಗೊಂಡ್ರು. ಅದು ಬಿಟ್ಟರೆ ಅದಾದ ನಂತರ ಏನಾಗಿದೆ ಅನ್ನೋ ಪ್ರಶ್ನೆ ನಮ್ಮೆಲ್ಲರಲ್ಲಿ ಕೂಡ ಕಾಡ್ತಾ ಇದೆ. ಏನಾಗಿದೆ ಇವತ್ತು ಹೇಳ್ಬೇಕಲ್ಲ. ಇವತ್ತಿನ ತನಕ ಆಗಿದೆ, 16 ತಿಂಗಳು ಆಗ್ತಾ ಇದೆ ನಮ್ಮ ಪರಿಸ್ಥಿತಿ. ಅವ್ರು ಮೈಂಡ್ ಸೆಟ್ ಮಾಡ್ಕೊಂಡ್ಬಿಟ್ಟಿದಾರ, ಏನ್ ನೀರೆಲ್ಲ ಕೂಡ ಹರಿಸ್ಬೇಕು, ನದಿಗೆ ಹರಿಸ್ಬೇಕನ್ನೋದು ಬಿಟ್ಟು ಬೇರೆ ಯಾವುದೂ ಇಲ್ಲ. ಬೇಸಿಗೆ ಬೆಳೆಗೆ ನೀರು ಕೊಡಲ್ಲ ಅನ್ನೋಂಥದ್ದು ಮೈಂಡ್ ಸೆಟ್ ಮಾಡ್ಕೊಂಡು ಕುಂತಾರ. ಇವತ್ತು ಬೇಸಿಗೆ ಬೆಳೆಗೆ ನೀರು ಕೊಡಲ್ಲ ಅಂತೇಳಿ ಮೈಂಡ್ ಸೆಟ್ ಏನ್ ಮಾಡ್ಕೊಂಡು ಕುಂತಾರೋ, ಇವತ್ತು ದೇವರ ಆಶೀರ್ವಾದದಿಂದ ಇನ್ಫ್ಲೋ ಇದೆ. ನಮಗೆ ಇನ್ಫ್ಲೋ ಕಡಿಮೆ ಇದೆ ಅಂದ್ರೆ ನಾವೇನು ಯಾರು ಕೇಳೋರೇನಲ್ಲ. ಇವತ್ತು ಕೂಡ ರಿಪೋರ್ಟ್ ಪ್ರಕಾರ ನಮ್ಗೆ 76 TMC ನೀರಿದೆ. 76 TMC ಇವತ್ತು ನೀರಿದ್ರೆ ಕೂಡ ಸರ್ಕಾರ ಮನಸ್ಸು ಮಾಡಬೇಕು. ನಾವು ಕೂಡ ಏನು ದಡ್ರೇನಲ್ಲ, ರೈತಾಪಿ ಹೋರಾಟದಲ್ಲಿಂದ ಮೇಲೆ ಬಂದಂತವ್ರು. ನಮಗೆ ಕೂಡ ಕೆಲವೊಂದು ಲೆಕ್ಕಾಚಾರಗಳು ಇದಾವ. ಏನ್ ಲೆಕ್ಕಾಚಾರಗಳು ಇವತ್ತು ಎಲ್ಲವನ್ನು ತಗೊಂಡ್ರೆ ಕೂಡ ನಮಗೆ ಬೇಸಿಗೆಗೆ ಇವತ್ತು ಬೆಳೆಗೆ ಎಷ್ಟು ನೀರು ಬೇಕಾದ ಎಲ್ಲ ಲೆಕ್ಕಾಚಾರ ತಗೊಂಡ್ರೆ ಕೂಡ ನಮಗೆ ಇನ್ನ ಸ್ವಲ್ಪ ಕಡಿಮೆ ಆದ್ರೆ ಕೂಡ ಸರ್ಕಾರ ಮನಸ್ಸು ಮಾಡಿದ್ರೆ ಇವತ್ತು ಎಳ್ಳೆ ಬೆಳೆಗೆ ನೀರು ಕೊಡಬಹುದು. ಅವಕಾಶಗಳು ಇದಾವ. ಅವಕಾಶಗಳಿದ್ರೆ ಕೂಡ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ನಮ್ಮೆಲ್ಲರ ಉದ್ದೇಶ ಇಷ್ಟೇ, ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಇವತ್ತು ಏನ್ರಿ 414 TMC ನೀರು ಇನ್ಫ್ಲೋ ಬಂದಿರೋಂಥದ್ದು, ಸುಮಾರಾಗಿ 96 TMC ನೀರು ಬಳಕೆ ಮಾಡಿಕೊಂಡಾರ. 414 ಎಷ್ಟು ಎಲ್ಲಿ 96 TMC ಅಲ್ಲಿ ಅಷ್ಟೇ ಬಳಕೆ ಮಾಡಿಕೊಂಡಿದ್ದಾರ. ಇವತ್ತು 76 TMC ಸ್ಟೋರೇಜ್ ಇದೆ. ಇವತ್ತು ಇನ್ನ 241 TMC ನೀರು ಸುಮ್ಮನೆ ಬೇಕಾಬಿಟ್ಟಿ ನೀರು ಬಿಟ್ಬಿಟ್ರು, ನದಿಗೆ ನೀರು ಬಿಟ್ಬಿಟ್ರು. ಅಂದ್ರೆ ಇಷ್ಟು ಬೇಜವಾಬ್ದಾರಿ ಸರ್ಕಾರವನ್ನು ಯಾವತ್ತು ನಾವು ನೋಡ್ಲಿಲ್ಲ. ಯಾಕೆ ಇಷ್ಟು ನಿರ್ಲಕ್ಷ್ಯ ನಮ್ಮ ಭಾಗಕ್ಕೆ ಅಂದ್ರೆಗಿನ ಇಷ್ಟು ನಿರ್ಲಕ್ಷ್ಯ ಏನು ನಿಮಗೆ ಬೇಕಾಗಿತ್ತ? ಇವತ್ತು ನಮ್ಮ ರೈತರು ಬೀದಿಗೆ ಬಿದ್ದು ಹೋರಾಟ ಮಾಡಬೇಕಾಗಿತ್ತ ನಮ್ಮೆಲ್ಲರಿಗೂ ಕೂಡ. ಇವತ್ತು ಹೌದ್ರಿ, ನೀವು 2.5 ವರ್ಷಗಳಿಂದ ಏನು ಮಾಡಿದ್ರಿ? ನೀವು ಜಲಸಂಪನ್ಮೂಲ ಮಂತ್ರಿಗಳು 2.5 ವರ್ಷ ಆಯ್ತ್ರಿ ನೀವು ಮಂತ್ರಿಗಳಾಗಿ, DCM ಅವರಾಗಿ. ಯಾವ ರಾಜ್ಯದಲ್ಲಿದ್ದಂತ ಯಾವ ಅಣೆಕಟ್ಟಿಗೆ ಭೇಟಿಯನ್ನು ಕೊಟ್ಟಿದ್ದೀರಿ ತಾವು? ಯಾವ ಅಣೆಕಟ್ಟಿಗೆ ಭೇಟಿಯನ್ನು ಕೊಟ್ಟಿದ್ದೀರಿ? ಎಷ್ಟು ರೈತರಿಗೆ ಜನರಿಗೆ ಸಮಸ್ಯೆಗಳನ್ನು ಪರಿಹಾರ ಮಾಡಿದಿರಿ? ಇವತ್ತು ಎಷ್ಟು ಅಣೆಕಟ್ಟುಗಳನ್ನ ಗುಣಮಟ್ಟ ಇದಾವೆ ಅಂತ ಪರಿಶೀಲನೆಯನ್ನು ಮಾಡಿದಿರಿ ತಾವೆಲ್ಲರೂ ಕೂಡ ಸೇರ್ಕೊಂಡು? ಇವತ್ತಿನ ತನಕ ಆಗಿದೆ. ಯಾವ ಅಣೆಕಟ್ಟಿಗೆ ಹೋಗಿದಿ, ಅಲ್ಲಿದ್ದಂಥ ರೈತರ ಪರಿಸ್ಥಿತಿಯನ್ನು, ಅಣೆಕಟ್ಟಿನ ಸ್ಥಿತಿಗತಿಗಳೇನು ಅಲ್ರಿ. ನಾವು ಅನೇಕ ಸರ್ಕಾರಗಳನ್ನು ನೋಡ್ತಿದ್ವಿ. ನೋಡಿದಂಥ ಟೈಮಲ್ಲಿ ಇವತ್ತು ನಮಗೆ ಮೇಂಟೆನೆನ್ಸ್ ಅಂತೇಳಿ ಕೊಡ್ತಾ ಇದ್ರಣ್ಣ. ನಮ್ಮ ಅಣೆಕಟ್ಟುಗಳು ರಿಪೇರಿ ಮೇಂಟೆನೆನ್ಸ್ ಸಲುವಾಗಿ ಎಷ್ಟು ಕೊಡ್ತಿದ್ರಣ್ಣ? 120 ಕೋಟಿ 130 ಕೋಟಿ ಕೊಡ್ತಿದ್ರಣ್ಣ. ಇವತ್ತು 1 ಕೋಟಿ ರೂಪಾಯಿ ಐತ್ರಿ. ಇಷ್ಟೊಂದು ನಿರ್ಲಕ್ಷ್ಯನ? 1 ಕೋಟಿ ರೂಪಾಯಿ ಇದೆ ರೀ ಇವತ್ತು. ಅಲ್ರಿ, 1 ಕೋಟಿ ರೂಪಾಯಿ ಇದ್ದಂಥವ್ರು ಅದೇನು ಇವತ್ತು 19ನೇ ಗೇಟ್ ಏನು ಇವತ್ತು ಎಲ್ಲ ಗೇಟ್ಗಳು ದುರಸ್ತಿ ಮಾಡಬೇಕು. ಎಷ್ಟು ಆಗುತ್ತೆ ರೀ? ಎಲ್ಲ ಕಲ್ತ್ರ 52 ಕೋಟಿ ಅಣ್ಣ. ಅಣ್ಣ ರೈತ 52 ಕೋಟಿ ಅಣ್ಣ. ಅಲ್ರಿ, 52 ಕೋಟಿ ಕೊಡಕ್ಕಾಗಲ್ಲಣ್ಣ ಇವ್ರಿಗೆ. 52 ಕೋಟಿಯಲ್ಲಿ ಅವ್ರು ಹೋಗಿ ಹೇಳ್ತಾರ, ಅವ್ರು ಯಾರಿಗೊಬ್ರಿಗೆ ಟೆಂಡರ್ ಕೊಟ್ಟಾರ. ಆ ಟೆಂಡರ್ ಕೊಟ್ಟಂತವ್ರು ಏನ್ ಹೇಳ್ತಾರ, ಹಾರ್ಡ್ವೇರ್ ಅನ್ನಂತ ಕಂಪನಿ ಇವತ್ತಿನ ತನಕ ರೊಕ್ಕ ಬಿಡುಗಡೆ ಮಾಡಿಲ್ಲ. ಇನ್ನ ಒಂದು 8 ತಿಂಗಳು 9 ತಿಂಗಳು ಹೋದ್ರೆ ಕೂಡ ಇದು ಆಗಲ್ಲ. ಹಂಗಾಗಿ ಇವತ್ತು ಪರಿಸ್ಥಿತಿ ಏನಾಗ್ತಾ ಇದೆ ಅಂದ್ರೆ, ಈಗ ನಮ್ಮ ರೈತರಲ್ಲಿ ಆಕ್ರೋಶ ಪ್ರಾರಂಭ ಆಗಿಬಿಟ್ಟಿದೆ. ಒಂದು ಕಡೆ ಅನೇಕ ಕಡೆ ಪಾದಯಾತ್ರೆಗಳನ್ನು ಪ್ರಾರಂಭ ಆಗಿದಾವೆ. ಇವತ್ತು ಅನೇಕ ಕಡೆ ಹೋರಾಟಗಳು ಪ್ರಾರಂಭ ಆಗಿದಾವ. ನಮ್ಮ ರಾಜ್ಯಾಧ್ಯಕ್ಷರುಗಳು ಹೇಳಿದಾರ, ಮುಂದಿನ ದಿನಗಳಲ್ಲಿ 15ನೇ ತಾರೀಕು ಅಂದ್ರೆ ನಾಳೆ ಎಲ್ಲಿದ್ದ ನಾಡಿದ್ದು, ಆ ನಾಡಿದ್ದು ರಾಜ್ಯಾಧ್ಯಕ್ಷರ ವಿಜೇಂದ್ರ ಅವರು ಹೇಳಿದಾರ, ಶ್ರೀರಾಮ್ಲವರೇ ನೀವೆಲ್ಲರೂ ಕೂಡ ಸೇರಿ ಮಾತಾಡ್ರಿ, ಮುಂದಕ್ಕೆ ನಾವೇನು ಹೋರಾಟವನ್ನು ಮಾಡ್ಬೇಕನ್ನಂಥದ್ದು 15ನೇ ತಾರೀಕು ತಗೊಂತೀವಿ ಅನ್ನಂತ ಮಾತನ್ನು ಹೇಳಿದಾರ. ಇವತ್ತು 14ನೇ ತಾರೀಕು ಅವರು ಸರ್ಕಾರ ಏನು ಮೀಟಿಂಗ್ ಅನ್ನು ಕರೆದಾರೋ, ICC ಮೀಟಿಂಗ್ ಅನ್ನು ಕರೆದಿದ್ದಾರೆ. ನಾಳೆ ಅವರು ಒಂದು
ಕಡೆ ಅವರು ಉಸ್ತುವಾರಿ ಮಂತ್ರಿಗಳು ಹೇಳ್ತಾರೆ, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನೀರು ಕೊಡಲ್ಲ ಅಂತೇಳಿ. ಒಂದು ಕಡೆ ಹೇಳ್ತಾರೆ ಅವರು, ಇಲ್ಲ ಬೇಸಿಗೆಗೆ ನಾವು ನೀರು ಕೊಡೋಕ್ಕಾಗಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ ಸ್ಪಷ್ಟನೆ. ಅದಕ್ಕೋಸ್ಕರವಾಗಿ ಇವತ್ತು ನಾವು ತೀವ್ರವಾಗಿ ಇದನ್ನು ಖಂಡಿಸ್ತಾ ಇದ್ದೀವಿ. ಎಂಥ ಪರಿಸ್ಥಿತಿನಾಗಲಿ 2ನೇ ಬೆಳೆಗೆ ನೀರು ಕೊಡಲೇಬೇಕು. ಅದರಲ್ಲಿ ರಾಜಿಯಾಗಂತ ಪ್ರಶ್ನೆನೇ ಇಲ್ಲ. ಏನು ನೀವು ಹೋರಾಟ ಮಾಡಿಲ್ಲನ? ನಮ್ಮ ನೀರು ನಮ್ಮ ಹಕ್ಕಂದೇಳಿ ಹೋರಾಟ ಮಾಡಿಲ್ಲನ? ಆ ಭಾಗದಲ್ಲಿ, ಕಾವೇರಿ ಭಾಗದಲ್ಲಿ ಮಾಡಿಲ್ಲನ? ಈ ಭಾಗಕ್ಕೆ ಯಾಕೆ ನಿರ್ಲಕ್ಷ್ಯ? ನಮ್ಮ ನೀರು ನಮ್ಮ ಹಕ್ಕಿದು, ನಾವು ಹೋರಾಟ ಮಾಡ್ತೀವಿ. ನಾಳೆ ಯಾವೊಬ್ಬ ರೈತ ಕೂಡ ನಾವೆಲ್ಲರೂ ಕೂಡ ಸೇರ್ಕೊಂಡು ಟಿ.ಬಿ ಡ್ಯಾಮಿಗೆ ಮುತ್ತಿಗೆ ಹಾಕ್ತೀವಿ. ಅಕಸ್ಮಾತ್ವಾಗಿ ಇಲ್ಲ ಅಂದ್ರೆ ನಾವೆಲ್ಲರಿಗೂ ಟಿ.ಬಿ ಡ್ಯಾಮ್ದಲ್ಲಿ ಜಿಗಿಬೇಕಾಗುತ್ತೆ, ಆತ್ಮಹತ್ಯೆಯನ್ನು ಮಾಡ್ಕೋಬೇಕಾಗುತ್ತೆ. ಅಷ್ಟು ಬೇಗನೆ ನಾನು ಸುಣ್ಣ ಬಿಟ್ಕೊಡಕ್ಕಾಗಲ್ಲ. ಅವತ್ತಿನ ಸಂದರ್ಭದಲ್ಲಿ ನೀವು ಬೇಕಾದ್ರಿಗಿನ ನೀವು ನಿಮ್ಮ ನೀರು ನಮ್ಮ ಹಕ್ಕು ಅನ್ನಂತ ಹೋರಾಟವನ್ನು ಮಾಡ್ತೀರಿ. ಇವತ್ತು ನಮ್ಮ ನೀರು ನಮ್ಮ ಹಕ್ಕಿದು, ನಾವು ಹೆಂಗೆ ಬಿಟ್ಕೊಡಕ್ಕಾಗುತ್ತೆ? ಅದಕ್ಕೋಸ್ಕರವಾಗಿ ಎಂಥ ಪರಿಸ್ಥಿತಿನೇ ಆಗಲಿ ನಮ್ಮ ರಾಜ್ಯಾಧ್ಯಕ್ಷರು ಏನು ತೀರ್ಮಾನವನ್ನು ತಗೊಂತಾರೆ ನಾವು ಕೂಡ ಕಾಯ್ತೀವಿ. ಯಾಕಂದರೆ ಮನೆ ಕಬ್ಬು ಬೆಳೆಗಾರರು ಅವರು ಹೋರಾಟ ಮಾಡುವಂಥ ಟೈಮಲ್ಲಿ ಹೋಗಿ ಅವ್ರಿಗೆ ಎಲ್ಲ ರೀತಿಯಲ್ಲಿ ಕೂಡ ಜಸ್ಟಿಸ್ ಅಂದರೆ ನ್ಯಾಯವನ್ನು ಕೊಡಿಸೋಂಥ ಕೆಲಸ ಮಾಡಿದ್ದಾರೆ. ಅದಕ್ಕೋಸ್ಕರವಾಗಿ ನಮ್ಮ ರಾಜ್ಯಾಧ್ಯಕ್ಷರು ನಿನ್ನೆ ಕೂಡ ನಾವೆಲ್ಲರ ಹಿರಿಯರೆಲ್ಲರೂ ಕೂಡ ಮಾತಾಡಿದ್ದೀವಿ. ಅಣ್ಣವರು ಎಂಥ ಪರಿಸ್ಥಿತಿಯಲ್ಲಿ ಕೂಡ ಈ ಭಾಗದಲ್ಲಿದ್ದಂಥ ನಾವೆಲ್ಲರೂ ಕೂಡ ನಿಮ್ಮ ಜೊತೆಲಿ ಇದ್ದೀವಿ. ನಾವು ಎಂಥ ಪರಿಸ್ಥಿತಿಯಲ್ಲಿ ಕೂಡ ನಾವೆಲ್ಲರೂ ಕೂಡ ಇದ್ದೀವಿ. ದಯವಿಟ್ಟು ತಾವು ಮುಂದಕ್ಕೆ ಬರಬೇಕು. ಯಾಕಂದರೆ ನಮ್ಮ ಪರಿಸ್ಥಿತಿ ಏನಾಗಿದೆ ಇವತ್ತು, ಟಿ.ಬಿ ಡ್ಯಾಮ್ ಇದೆ, ನಮಗೆ ಇದೆ ಅನ್ನೋದು ಕೊಂದೇ ಬಿಟ್ಟರೆ ನಮ್ಮ ಯಾವುದೇ ರೀತಿಯಲ್ಲಿ ಕೂಡ ಪೂರ್ಣ ಪ್ರಮಾಣದಲ್ಲಿ ಅನುಕೂಲ ಆಗ್ತಾ ಇಲ್ಲ. ಪ್ರತಿಯೊಬ್ಬ ರೈತರು ಹೇಳ್ತಾರೆ BJP ಇದ್ದಂಥ ಟೈಮಲ್ಲಿ ಚಲೋ ಆಗುತ್ತೆ, ಮಳೆ ಆಗಿದೆ, ಇವತ್ತು ಬೆಳೆ ಸಿಗ್ತಾ ಇಲ್ಲ, ನೀರು ಸಿಗ್ತಾ ಇಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಹಂಗಾಗಿ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ದೊಡ್ಡ ಹೋರಾಟವನ್ನು ಮಾಡೋಂಥ ಕೆಲಸ ನಮ್ಮ ರಾಜ್ಯಾಧ್ಯಕ್ಷರು ಏನು ತೀರ್ಮಾನವನ್ನು ತಗೊಂತಾರೋ ಆ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಭದ್ರಾಗಿರೋಂಥ ಕೆಲಸ ಮಾಡ್ತೀವಿ. ಅಲ್ರಿ ಸ್ವಾಮಿ, ನಿಮ್ಮದು ಸರ್ಕಾರ ಬಂದಂಥ ಟೈಮಲ್ಲಿ 2.5 ವರ್ಷಗಳಾಯ್ತು ರೀ ಉಪಮುಖ್ಯಮಂತ್ರಿಗಳೇ. ನೀವು ನಿಮ್ಗೆ ಸಂಬಂಧಪಟ್ಟಿರೋಂಥ ಮಂತ್ರಿಗಳಾಗಿ ನೀವು 2.5 ವರ್ಷಗಳ ಕಾಲ ಏನು ಆ ಕುರ್ಚಿಯನ್ನು ಕೆಡಬೇಕು, ನಾನು ಮುಖ್ಯಮಂತ್ರಿ ಆಗಬೇಕು. ಏನು ಮಾಡಿದ್ರಿ ಹೇಳ್ರಿ ಸಾಹೇಬ್ರ? ನಾನು ಮುಖ್ಯಮಂತ್ರಿ ಆಗಬೇಕನ್ನೋದು ಬಿಟ್ಟರೆ ಏನು ಕೂಡ ಮಾಡಿಲ್ಲ ರೀ. ಅಲ್ರಿ ಒಂದು ಕಡೆ ನಮ್ಮ ಭಾಗದಲ್ಲಿದ್ದಂಥ ರೈತ ಇವತ್ತು ಎಲ್ಲಿ ಹೋದ್ರೆ ಕೂಡ ನಿಮ್ಮನ್ನ ಇವತ್ತು ಎಲ್ಲರಿಗೂ ಚೀತಿವನ್ನು ಅನ್ನೋದು ಬಿಟ್ಟರೆ ಯಾವುದು ಇಲ್ಲ. ಅದಕ್ಕೋಸ್ಕರವಾಗಿ ಎಂಥ ಪರಿಸ್ಥಿತಿಯಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿ ಇದ್ರ ಬಗ್ಗೆ ತೀವ್ರವಾಗಿ ಇವತ್ತು ರೈತರ ಜೊತೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಇದ್ದೇ ಇರುತ್ತೆ. ಅದಕ್ಕೋಸ್ಕರವಾಗಿ ನಮ್ಮೆಲ್ಲರೂ ಹೋರಾಟ 2ನೇ ಬೆಳೆಗೆ ನೀರು ಕೊಡಬೇಕು ಅನ್ನೋಂಥದ್ದು ಕೂಡ ಒತ್ತಾಯವನ್ನು ಮಾಡ್ತೀವಿ. ಹೋರಾಟವನ್ನು ಕೂಡ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಮುಂದಕ್ಕೆ ಏನು ತೀರ್ಮಾನವನ್ನು ತಗೋಬೇಕನ್ನಂಥ ಕೆಲಸ ಕೂಡ ನಾವು ಮಾಡ್ತೀವಿ. ನೋಡ್ರಿ, ಅವರು ಕಾಂಗ್ರೆಸ್ಸರು ಅವರು ನಾಚಿಕೆಡಿನ ಸಂಗತಿ. ಯಾಕಂದರೆ ಅವರು ನಾಚಿಕೆ ಮಾನ ಮರ್ಯಾದೆ ಏನೇನು ಇದೆ ಇಲ್ಲ ಒಂದು ಗೊತ್ತಾಗಿಲ್ಲ. ಅಲ್ರಿ 24 ತಾಸು ಒಳಗಡೆನೆ 24 ತಾಸು ರೀ, ಯಾರನ್ನ ಯಾರು ಘಟನೆ ಆದಂಥ 24 ತಾಸು ಒಳಗಡೆ ನಾನು ಅವ್ರು ಐಡೆಂಟಿಫೈ ಮಾಡಿದಂಥ ಯಾರನ್ನು ಉದಾಹರಣೆಗಳು ಇದಾವೇನ್ರಿ? ಯಾಕಂದ್ರೆ ಇಷ್ಟೊಂದು ಫೋರ್ಸ್ಫುಲ್ ಆಗಿ ಇವತ್ತು ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು ದೇಶವನ್ನು ಇವತ್ತು ಇಷ್ಟೊಂದು ಆದಂಥ 24 ತಾಸು ಒಳಗಡೆ ನಾವು ಸರ್ಚ್ ಮಾಡಿ ಐಡೆಂಟಿಫೈ ಮಾಡಿ ಅವ್ರು ಯಾರಂದೇಳಿ ಅವ್ರನ್ನ ಅರೆಸ್ಟ್ ಮಾಡೋಂಥ ಕೆಲಸ ಮಾಡ್ತಾರಂದ್ರೆ ಇದಕ್ಕೆ ರಾಜಕಾರಣ ಬಣ್ಣ ಹಚ್ಚೋದು. ಅವ್ರು ಇಂಥ ವಿಚಾರದಲ್ಲಿ ಕೂಡ ಇವತ್ತು ರಾಜಕಾರಣ ಮಾಡ್ತಾರೆ ಅಂದ್ರೆ ಏನು ಹೇಳ್ತಾರೆ ಅವ್ರಿಗೆ?